ನಾನು ನವಾಜ್ ಶರೀಫ್ ಅಂತ ಹೇಳಿ ಡ್ರೀಮ್ ಡೀಲ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಲೀಗಲ್ ಅಡ್ವೈಸರ್ ಇದ್ದೀನಿ, ವಕೀಲರಿದ್ದೀನಿ. ಇವತ್ತು ನಮ್ಮ ಕೋಲಾರದ ಒಂದು ಡ್ರೀಮ್ ಡೀಲ್ ಬ್ರಾಂಚ್ನ ಬಗ್ಗೆ ನಿನ್ನೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಯೂಟ್ಯೂಬ್ ಮಾಧ್ಯಮದಲ್ಲಿ ಒಂದು ವಿಚಾರವನ್ನು ಎತ್ತಿ ಒಂದು ವಿಡಿಯೋ ವೈರಲ್ ಆಗಿದ್ದನ್ನು ನಾವು ನೋಡಿದ್ದೇವೆ. ಆ ವಿಚಾರವಾಗಿ ಒಂದು ಸ್ಪಷ್ಟನೆ ನೀಡುವ ಸಲುವಾಗಿ ಇವತ್ತು ನಾವು ಮಾಧ್ಯಮ ಮಿತ್ರರನ್ನು ಇಲ್ಲಿಗೆ ಆಹ್ವಾನಿಸಿಕೊಂಡಿದ್ದೇವೆ. ನಮ್ಮ ಕಂಪನಿಯ ವಿರುದ್ಧವಾಗಿ ಒಂದು ದೂರು, ಕಂಪನಿಯ ಮೇಲೆ, ಕಂಪನಿಯ ವ್ಯವಹಾರದ ಬಗ್ಗೆ ಒಂದು ಟೌನ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ದೂರು ಅನ್ನುವ ಮಟ್ಟಿಗೆ ಒಂದು ಪಿಟಿಷನ್ ಅರ್ಜಿಯನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ಸ್ಪಷ್ಟನೆ ನೀಡುವ ಸಲುವಾಗಿ ಎಲ್ಲ ದಾಖಲೆಗಳನ್ನು ಕೂಡ ಪೊಲೀಸ್ ಠಾಣೆಗೆ ನೀಡುವವರಿದ್ದೀವಿ. ಈಗಾಗಲೇ ಬೇರೆ ಜಿಲ್ಲೆಗಳಲ್ಲಿ ಆದಂತಹ ಸನ್ನಿವೇಶಗಳಲ್ಲಿ ಕೂಡ ಅಲ್ಲಿಗೆ ಸಂಬಂಧಪಟ್ಟಂತಹ ನಮ್ಮ ಕಂಪನಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ಸಲ್ಲಿಸಿ ಅದರ ಬಗ್ಗೆ ಸ್ಪಷ್ಟನೆಯನ್ನು ಈಗಾಗಲೇ ನೀಡಿರುತ್ತೇವೆ. ಸಂಬಂಧಪಟ್ಟ ಯಾವುದೇ ಗ್ರೀವಿಯನ್ಸಸ್ಗಳಿದ್ದರೂ ಕೂಡ, ಯಾವುದೇ ಒಬ್ಬ ಗ್ರಾಹಕನಿಗೆ ತೊಂದರೆ ಇದ್ದರೂ ಕೂಡ ಅದರ ಸ್ಪಷ್ಟವಾದ ಇಲಾಖೆಗಳಿದೆ ಮತ್ತು ಗ್ರಾಹಕರ ವೇದಿಕೆ ಇದೆ. ಅದನ್ನು ಅವರು ಬಗೆಹರಿಸಿಕೊಳ್ಳಿಕ್ಕೆ ಹಲವಾರು ಅವಕಾಶಗಳಿದೆ. ನೇರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಬರುವಂಥದ್ದು. ಸರ್, ಕೋಲಾರ ಜನತೆಗೆ ಒಂದು ಒಳ್ಳೆ ಆಫರ್ ತಂದಿದ್ವಿ ಸರ್. ಕೇವಲ 599 ರೂಪಾಯಿಗೆ ಒಂದು ಥಿಯೇಟ್ರು, ಒಂದು ಡೆಕೋರೇಷನ್, ಒಂದು ಟೆಡಿ, ಒಂದು ಫ್ಲವರ್ ಬಕ್ಕೆ ಇಷ್ಟು ಕೊಡ್ತೀವಿ ಸರ್. ನಮ್ಮಲ್ಲಿ ಬ್ರೈಟ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಬರ್ಡೇ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ಸೆಲೆಬ್ರೇಟ್ ಮಾಡ್ಕೋಬಹುದು. ನಮ್ಮ ಅಡ್ರೆಸ್ ಬಂದು ಕೋಲಾರ್ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಬಿಲ್ಡಿಂಗ್. ಮತ್ತು ವೈರಲ್ ವಿಡಿಯೋಗಳನ್ನು ಬಿಡುವಂಥದ್ದು, ಅದರಿಂದಾಗಿ ನಮ್ಮ ಕಂಪನಿಯ ವ್ಯವಹಾರಕ್ಕೆ ತೊಂದರೆ ಮತ್ತು ಪೆಟ್ಟು ಕೊಡುವಂತಹ ಕಾರ್ಯವನ್ನು ಮಾಡಬಾರ್ದು ಅಂತ ಹೇಳಿ ಈಗಾಗಲೇ ಎಲ್ಲರಿಗೂ ಕೂಡ ನಾವು ತಿಳಿಸಿದ್ದೇವೆ. ಇನ್ನುಳಿದಂತಹ ಎಲ್ಲರೂ ಯಾರೆಲ್ಲ ಈ ಬಗೆಗಿನ ವಿಚಾರವನ್ನು ತಲೆಯಲ್ಲಿ ಇಟ್ಟುಕೊಂಡಿದ್ದೀರಿ ಅವರೆಲ್ಲರಿಗೂ ಕೂಡ ನಾವು ಈ ಸಂದೇಶವನ್ನು ನೀಡಲಿಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿಯಾಗಿ ನಿನ್ನೆ ನಡೆದಂತಹ ಒಂದು ವಿಡಿಯೋ ಕೋಲಾರದ ಆಸುಪಾಸಿನಲ್ಲಿ ಏನಾಗಿದೆ ಅವರಿಗೂ ಕೂಡ ನಾವು ಫೋನ್ ಕರೆ ಮೂಲಕ ಮಾತಾಡಿಕೊಂಡಿದ್ದೀವಿ. ಅವರಿಗೂ ಯಾವುದೇ ಗ್ರೀವೆನ್ಸಸ್ ಇಲ್ಲ. ಅವರು ಕೂಡ ನಮಗೆ ಹೇಳಿದ್ದಾರೆ, ಟೌನ್ ಪೊಲೀಸ್ ಠಾಣೆಯಲ್ಲಿ ನಾವು ಒಂದು ಪಿಟಿಷನನ್ನು ಫಿರ್ಯಾದಿಯನ್ನು ನೀಡಿದ್ದೇವೆ, ಅಲ್ಲಿ ನೀವು ಸ್ಪಷ್ಟೀಕರಿಸಿಕೊಂಡ್ರೆ ನಮ್ಮದೇನೂ ತೊಂದರೆ ಇಲ್ಲ, ನಿಮ್ಮ ವ್ಯವಹಾರಗಳು ನ್ಯಾಯಯುತವಾಗಿದ್ದರೆ ಅದನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೂ ನಮ್ಮದು ಯಾವುದೇ ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ. ಖಂಡಿತವಾಗಿಯೂ ರಾಮನಗರ, ಮಂಡ್ಯ ಮತ್ತು ಮೈಸೂರು ಮತ್ತು ಮಂಗಳೂರು ಹಾಗೂ ಬೆಂಗಳೂರಿನಲ್ಲಿ ಎಲ್ಲ ಠಾಣೆಗಳಿಗೂ ಕೂಡ ನಾವು ಭೇಟಿಯನ್ನು ನೀಡಿದ್ದೀವಿ ಮತ್ತು ಮಡಿಕೇರಿ, ಗೋಣಿಕೊಪ್ಪಲ್ ಇತ್ಯಾದಿ ಠಾಣೆಗಳು ಕೂಡ ಭೇಟಿ ನೀಡಿದ್ದೀವಿ. ಮತ್ತು ಸ್ಪಷ್ಟವಾಗಿ ನಮ್ಮ ಸಂಸ್ಥೆಯ ಎಲ್ಲ ಶಾಖೆಗಳಲ್ಲಿ, ಅಲ್ಲಿಯ ಆಸುಪಾಸಿನಲ್ಲಿರುವ ಇಲಾಖೆಗಳಿಗೂ ಕೂಡ ನಮ್ಮ 28 ಶಾಖೆಗಳಿದೆ, ಅಲ್ಲಿ ಎಲ್ಲರಿಗೂ ಕೂಡ ನಾವು ಸದರಿ ದಾಖಲೆಗಳನ್ನು ಪೊಲೀಸ್ ಇಲಾಖೆಗಳಿಗೂ, ಸೆನ್ ಪೊಲೀಸ್ ಇಲಾಖೆಗಳು ಸಬ್ಮಿಟ್ ಮಾಡುವರಿದ್ದೀವಿ. ಕೋಲಾರದಲ್ಲಿಯೂ ಕೂಡ ಕಳೆದ ಶುಕ್ರವಾರದಂದು ಬಂದು ನಾವು ಆ ದಾಖಲೆಗಳನ್ನು ಸೆನ್ ಪೊಲೀಸ್ ಠಾಣೆಗೆ ದಾಖಲು ಮಾಡಿದ್ದೇವೆ. ಅವರಿಗೆ ಪಿಟಿಷನ್ ಫಿರ್ಯಾದಿಯನ್ನು ನೀಡಿದ್ದೇವೆ, ತೋರಿಸಿದ್ದೀವಿ ಮತ್ತು ಆ ವಿಚಾರಗಳನ್ನು ಕೂಡ ಚರ್ಚೆ ಮಾಡಿದ್ದೇವೆ. ಸೆನ್ನಲ್ಲಿ ಯಾವುದೇ ದೂರು ದಾಖಲಾಗಿರೋದಿಲ್ಲ ಮತ್ತು ಯಾವುದೇ ಫಿರ್ಯಾದಿ ಪಿಟಿಷನ್ ಅಹವಾಲು ಬಂದಿರೋದಿಲ್ಲ ಅಂತ ಹೇಳಿದ್ದಾರೆ. ಈಗ ಸ್ಪಷ್ಟವಾಗಿ ಒಂದು ಸೋಷಿಯಲ್ ಮಾಧ್ಯಮದಲ್ಲಿ ಹೋಗೋದ್ರಿಂದಾಗಿ ನಾವೊಂದು ಸ್ಪಷ್ಟೀಕರಣ ನೀಡುವ ಸಲುವಾಗಿ ಮಾತ್ರ ಮಾಡಿದ್ದೇವೆ. ಯಾರು ನಮ್ಮ ಮಿತ್ರರುಗಳಿದ್ದೀರಿ ಮತ್ತು ಗ್ರಾಹಕರಾಗಿದ್ದಲ್ಲಿ ಗ್ರಾಹಕರು ಅಥವಾ ಹಿತೈಷಿಗಳಾಗಿದ್ದರೆ ಹಿತೈಷಿಗಳು ಯಾರಿದ್ದೀರಿ, ಸಾಮಾಜಿಕ ಜಾಲತಾಣದಲ್ಲಿ ವಿಚಾರಗಳನ್ನು ಹರಡಿ ಜನರ ಮಧ್ಯೆ ಮತ್ತು ಗ್ರಾಹಕರ ಮಧ್ಯೆ ಗೊಂದಲವನ್ನು ತರುವ ಬದಲಾಗಿ ಸ್ಪಷ್ಟವಾಗಿ ನಿಮಗೆ ಗ್ರೀವೆನ್ಸಸ್ ಇದ್ದರೆ ಎಲ್ಲ ನಮ್ಮ ಬ್ರಾಂಚ್ಗಳು ಓಪನ್ ಇರ್ತದೆ ಮತ್ತು ವೇರ್ ಹೌಸ್ಗಳು ಓಪನ್ ಇರ್ತದೆ. ನಿಮ್ಮೆಲ್ಲ ವ್ಯವಹಾರಗಳು ಡಿ ಡಿ ಗ್ರಾಬ್ನಲ್ಲಿ ಏನು ಮಾಡ್ತಾ ಇದ್ದೀರಿ, ನೀವು ಡಿ ಡಿ ಗ್ರಾಬ್ ಕೂಪನ್ ಮೂಲಕ ಏನು ವೋಚರ್ ಮೂಲಕ ಪರ್ಚೇಸ್ ಮಾಡುವವರಿದ್ದೀರಿ, ನೀವು ಸ್ಪಷ್ಟವಾಗಿ ಅದನ್ನು ಮುಟ್ಟಿ ಸ್ಪರ್ಶಿಸಿ ಮತ್ತು ಅದರ ಫೀಚರ್ಸ್ಗಳನ್ನು ತಿಳಿದುಕೊಂಡು ನೀವು ನಮ್ಮನ್ನು ಗ್ರಾಹಕರಾಗಿ ಅದನ್ನು ಪರ್ಚೇಸ್ ಮಾಡ್ಕೊಳ್ಬೋದು. ಅದು ಬಿಟ್ಟು ನೀವು ಎಲ್ಲೋ ನಿಂತು ಮಾತನಾಡಿದರೆ ಖಂಡಿತ ಇಲ್ಲಿಯ ಯಾರು ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ ಅಥವಾ ಪ್ರಮೋಟರ್ಗಳಿರ್ತಾರೆ ಅಥವಾ ಡಿಸ್ಟ್ರಿಬ್ಯೂಟರ್ಗಳಿದೆ, ಇವ್ರಿಗೆ ಯಾವುದೇ ಮಾಹಿತಿ ಬಂದಿರೋದಿಲ್ಲ. ನಿನ್ನೆ ನೀವು ವಿಡಿಯೋ ಮಾಡಿದವರು ಕೂಡ ಅಷ್ಟೇ ಅದನ್ನೇ ಮಾಡಿದ್ದೀರಿ. ನೀವು ನಮ್ಮ ಈ ಬ್ರಾಂಚ್ ಏನಿದೆ, ಇಲ್ಲಿ ವೇರ್ ಹೌಸ್ ಏನಿದೆ, ನೀವು ಸಂಪರ್ಕಿಸಲಿಕ್ಕೆ ಎಡವಿದ್ದೀರಿ. ಖಂಡಿತ ನೀವು ನೇರವಾಗಿ ಸ್ಪಷ್ಟವಾಗಿ ಇಲ್ಲಿಗೆ ಬಂದರೆ ಯಾವುದೇ ಒಬ್ಬ ವ್ಯಕ್ತಿಯ ಅಹವಾಲನ್ನು ಕೂಡ ಸ್ವೀಕರಿಸದೆ ಮತ್ತು ಗ್ರಾಹಕರಾಗಿದ್ದಲ್ಲಿ ಅವರ ವಿಚಾರಗಳನ್ನು ತಿಳಿದುಕೊಳ್ಳದೆ ಅವರಿಗೆ ಏನು ಸಂಬಂಧಪಟ್ಟ ನ್ಯಾಯಯುತವಾದ ಏನು ವ್ಯವಹಾರ ಮಾಡಲಿಕ್ಕೆ ನಮ್ಮ ಸಂಸ್ಥೆ ಎಲ್ಲ ಸಿಬ್ಬಂದಿಗಳು ಕೂಡ ರೆಡಿ ಇರ್ತಾರೆ ಅಂತ ಹೇಳುವ ವಿಚಾರವನ್ನು ಕೂಡ ಹೇಳ್ತಾ ಇದೆ. ಅದು ಬಿಟ್ಟು ನಮ್ಮ ಕೋಲಾರದ ಮುನಿರಾಜ್ರವರು ಇದ್ದಾರೆ, ಅವರು ಈ ವೇರ್ ಹೌಸ್ನ ವಿಚಾರಗಳನ್ನು ಸ್ಪಷ್ಟವಾಗಿ ಈ ಮಾಧ್ಯಮದ ಮೂಲಕ ಇವತ್ತು ಹೇಳಲಿಕ್ಕಿದ್ದಾರೆ. ಆ ವಿಚಾರಗಳನ್ನು ತಿಳಿದುಕೊಂಡು ಯಾವುದೇ ಗ್ರಾಹಕರು ಕೂಡ ಯಾವುದೇ ರೀತಿಯಲ್ಲಿ ಕೂಡ ಕಾನೂನು ರೀತಿಯಲ್ಲಿ ಸ್ಪಷ್ಟವಾಗಿ ಕಂಪನಿ ಕಾರ್ಯಾಚರಿಸ್ತಾ ಇದೆ. ಕಂಪನಿ ಎಲ್ಲ ವಿಚಾರಗಳನ್ನು ಕೂಡ ಮಾಧ್ಯಮ ಮಿತ್ರರಿಗೆ ಆ ಪತ್ರವನ್ನು ನೀಡ್ತೀವಿ. ಆದರೆ ಪಬ್ಲಿಷ್ ಆಗಿ ನಾವು ಮೊದಲೇ ನಾನು ರಾಮನಗರದಲ್ಲಿ ಹೇಳಿದ್ದೆ, ಟ್ರೇಡ್ ಸೀಕ್ರೆಟ್ ಇರೋದರಿಂದಾಗಿ ಮತ್ತು ನಮ್ಮ ವ್ಯವಹಾರಗಳನ್ನು ಕಾಪಿ ಮಾಡದೇ ಇರುವ ಸಲುವಾಗಿ ನಾವು ಅದನ್ನು ನೇರವಾಗಿ ಮಾಧ್ಯಮದ ಮುಂದೆ ಬಿತ್ತರಿಸುವುದಿಲ್ಲ. ಮಾಧ್ಯಮ ಮಿತ್ರರಿಗೆ ಅದನ್ನು ನಾವು ನೀಡಲಿಕ್ಕೆ ಖಂಡಿತ ಇಷ್ಟಪಡ್ತಾ ಇದ್ದೀವಿ. ವೇರ್ ಹೌಸಲ್ಲೂ ಇದೆ, ಶೋರೂಮ್ಗಳಲ್ಲಿ ಇದೆ, ಒಮ್ಮೆಲೂ ಕಟ್ಟಿ ತೆಗಿಬೋದು ಅಥವಾ ಅವರು ನಮ್ಮ ಕೂಪನ್ನ ಡಿ ಡಿ ಗ್ರಾಬ್ ಮೂಲಕ ಪರ್ಚೇಸ್ ಮಾಡಿ ಕೂಡ ಅದನ್ನು ಸಂಗ್ರಹಿಸಿಕೊಂಡು ತೆಗಿಬೋದು. ಆ ರೀತಿ ಎರಡು ಕೂಡ ಆಪ್ಷನ್ಸ್ ಇದೆ, ನಮ್ಮ ಒಮ್ಮೆಲೇ ಕೊಡ್ಬೋದು. ಓಕೆ, ಡಿಸ್ಕೌಂಟ್ಸ್ ಮಾರ್ಕೆಟ್ನಲ್ಲಿ ಇರುವಂಥ ಡಿಸ್ಕೌಂಟ್ ನಮ್ಮ ಡಿ ಡಿ ಗ್ರಾಬ್ನಲ್ಲಿ ಏನು ಡಿಸ್ಕೌಂಟ್ ಇದೆ ಖಂಡಿತವಾಗ್ಲೂ ಆ್ಯಪ್ಗೆ ವೆಬ್ಸೈಟಿಗೆ ಹೋದರೆ ಗೊತ್ತಾಗುತ್ತೆ. ಅಲ್ಲಿ ನಿಮ್ಮ ಡಿಸ್ಕೌಂಟ್ ಶೋ ಆಗುತ್ತೆ ಎಷ್ಟು ಅಂತೇಳಿ, ಅಷ್ಟು ಮೊತ್ತದ ಡಿಸ್ಕೌಂಟನ್ನು ಇಲ್ಲೇ ಪಡ್ಕೋಬೋದು.
ಮತ್ತೆ RBI ರೆಗ್ಯುಲೇಷನ್ ಅನ್ನ ಫಾಲೋ ಮಾಡ್ತಾ ಇರೋದ್ರಿಂದಾಗಿ RBI ಆಥರೈಸ್ಡ್ ಆಗಿರುವಂತಹ ವೋಚರ್ ಅನ್ನೇ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದು. ಅದರ ಡಿಸ್ಟ್ರಿಬ್ಯೂಷನ್ ನಾವು ಮಾಧ್ಯಮ ಮಿತ್ರರಿಗೆ ಅದರ ಪೇಪರ್ ಅನ್ನು ನಾವು RBI ರೆಗ್ಯುಲೇಷನ್ಸ್ ಅನ್ನು ಖಂಡಿತ ಈಗಲೇ ಕೊಟ್ಬಿಡ್ತೇವೆ.